ಅನಿಲ್ ಈಗ ಒಂದು ನಿಮಿಷ ಬಂದುಬಿಡ್ತೀನಿ ಅವರಿಂದನೇ ಬರ್ತೀನಿ. ಈಗ ಅನಿಲ್ ಈಗ ಅವ್ರು ಹೇಳ್ತಿದ್ರು ಮುಸ್ಲಿಂ ರಾಜರು ಇದ್ದರು, ಅವ್ರು ಮನಸ್ಸು ಮಾಡಿದರೆ ಸ್ಟಾಪ್ ಮಾಡಿಬಿಡ್ಬೋದಾಗಿತ್ತು, ಎಲ್ಲ ಸಾಮರಸ್ಯತೆ, ಇದು ಸರ್ವಜನಾಂಗದ ಶಾಂತಿಯ ತೋಟ. 1947 ಆದಮೇಲೆ ಪ್ರಜಾಪ್ರಭುತ್ವ ಅಂತ ನಮ್ಮಲ್ಲಿ ಜಾರಿ ಆದಮೇಲೆ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಕರ್ಕೊಂಡು ಹೋಗಬೇಕೇ ವಿನಃ ಇದರಲ್ಲಿ ಪ್ರತ್ಯೇಕತೆ ಮಾಡ್ಕೊಂಡು ಹೋಗಬಾರ್ದು, ಸಪ್ರೇಟಿಸ್ಟ್ಗಳಾಗಬಾರ್ದು ಇದರಲ್ಲಿ ಅಂತ. ನಾನು ಇವತ್ತಿನ ಒಟ್ಟು ಡಿಬೇಟಿನ ಪ್ರಾರಂಭದಲ್ಲೇ ಹೇಳಿದೆ, ನಮ್ಮ ವಿರೋಧ ತುಂಬ ಸ್ಪಷ್ಟವಾಗಿ ಅವರು ಕೇವಲ ಒಬ್ಬ ಮುಸಲ್ಮಾನ ಮಹಿಳೆ ಅನ್ನೋದಕ್ಕೆ ಇಲ್ಲ. ಓಕೆ, ನನ್ನ ಒಂದು ಡಿಮಾಂಡ್ ಇದೆ ಸರ್, ತುಂಬ ಬೇಸಿಕ್, ನಿಮ್ಮ ಆಡಿಯನ್ಸಿಗೆ ಅರ್ಥ ಆಗಿ ನಾನು ಓವರ್ ಆಲ್ ಸಮರಿ ಹೇಳಬೇಕು ಅಂದರೆ, ನಾವು ನಂಬುತ್ತಿರುವಂತಹ ದೇವರ ಕಾರ್ಯಕ್ರಮದ ಪೂಜೆಯ ಉದ್ಘಾಟನೆ, ಪೂಜೆಯ ಕಾರ್ಯಕ್ರಮ ವರ್ಡ್ ಸರಿಯಲ್ಲ, ಪೂಜೆಯ ಅದು ನೋಡಿ ಅಂತದ್ದು ಫಂಕ್ಷನ್ಗಳು ಮೈಸೂರಲ್ಲಿ ದಸರಾ ಉತ್ಸವಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ಅವ್ರು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಪಾಕಿಸ್ತಾನದ ಸಿಂಗರ್ಸ್ ನ ಕರೆಸಿದ್ದಾರೆ, ಹಾಡುಗಳನ್ನ ಹಾಡಿದ್ದಾರೆ, ಬಾಲಿವುಡ್ನ ಅನೇಕ ಸಾಂಗ್ ಗಳನ್ನೆಲ್ಲ ಹಾಡ್ತಾರೆ, ಅದೆಲ್ಲ ವಿರೋಧ ಇಲ್ಲ. ನಾವು ಹೇಳಿದ್ದು, ನೀವು ಪೂಜೆಯನ್ನ ಮಾಡುವಾಗ ಯಾರಿಗೆ ಅದರಲ್ಲಿ ನಂಬಿಕೆ ಇಲ್ಲವೋ, ನಾನು ಮುಸಲ್ಮಾನ್ ಅಂತಾನು ಹೇಳ್ತಾ ಇಲ್ಲ, ಇಲ್ಲಿ ಇವೆರಡನ್ನ ಮೀರೊಂದಿದೆ. ಅದೇನು ಅಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಐಡಿಯಾಲಜಿ, ದೇವರನ್ನೇ ನಂಬದ ಕಮ್ಯುನಿಸ್ಟ್ ಐಡಿಯಾಲಜಿಯ ಭಾನು ಅವರನ್ನ ಕರೆಸಿ ಮಾಡುವಂತಹ ದರ್ದು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನಿತ್ತು. ನಿಸಾರ್ ಅಹಮದ್ ಅವ್ರ ಬಂದು ಇನಾಗ್ರೇಷನ್ ಮಾಡಿದಾಗ ನೀವೆಲ್ಲ ನಿದ್ರೆ ಮಾತ್ರ ತಗೊಂಡಿದ್ರಾಗ ನಾವು ಅವತ್ತು ವಿರೋಧನೆ ಮಾಡಿದ್ವಿ. ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಲ್ಲ. ನಾವು ಅವರಿಗೆ ಬೇರೆ ಧರ್ಮದ ಮೇಲೆ ಅಕ್ಸೆಪ್ಟೆನ್ಸ್ ಇತ್ತು, ಅವರ ಕೃತಿಗಳ ಮುಖಾಂತರ, ಅವರ ಹಾಡುಗಳ ಮುಖಾಂತರ ಅವ್ರು ತೋರಿಸಿದ್ದಾರೆ. ಇವ್ರಿಗೆ ಅಕ್ಸೆಪ್ಟೆನ್ಸ್ ಇಲ್ಲ, ಕನ್ನಡದ ಬಾವುಟದ ಬಗ್ಗೆ ಅಕ್ಸೆಪ್ಟೆನ್ಸ್ ಇಲ್ಲ, ತಾಯಿ ಭುವನೇಶ್ವರಿಯ ಬಗ್ಗೆ ಇಲ್ಲ, ಅದರ ಅರ್ಥ ಮೂರ್ತಿ ಪೂಜೆಯ ಮೇಲೆ ಇಲ್ಲ, ಅವರು ಬಂದಿರುವಂತಹ ಎಡಪಂಥೀಯ ಚಿಂತನೆಗಳಲ್ಲಿ ಇಲ್ಲ, ಧರ್ಮವೇ ಇಲ್ಲ. ಇಷ್ಟು ವಿರೋಧ ಇರೋರು ನಾನು ದಸರಾಗೆ ಬರಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಬೇಕಾಗಿತ್ತು. ನನಗನ್ಸ ಮಟ್ಟಿಗೆ ನೋಡ್ರಿ, ಸಿದ್ದರಾಮಯ್ಯನವರು ಇದೇನು ಮೊದಲನೇ ಬಾರಿಗೆ ಮಾಡ್ತಾ ಇಲ್ಲ ರಮಾಕಾಂತ್. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಈ ಹಿಂದೆನೂ ಆಯಿತು, ಈ ಹಿಂದೆನೂ ಇದೇ ಥರ ಬರಗೂರು ರಾಮಚಂದ್ರಪ್ಪನವ್ರನ್ನ ಕರೆದಿದ್ರು. ಬರಗೂರು ರಾಮಚಂದ್ರಪ್ಪನವ್ರು ಕರೆದಾಗ ಅವ್ರೇನು ಹೇಳಿದ್ರು ಗೊತ್ತಾ, ನನ್ನ ದೇವಸ್ಥಾನದ ಒಳಗಡೆ ಕಾಲಿಡೋದಿಲ್ಲ. ಅಲ್ಲ, ನಿಮ್ಗೆ ಏನ್ರಿ ಅವಶ್ಯಕತೆ ಅವ್ರನ್ನ ಅಧ್ಯಕ್ಷತೆ ಮಾಡ್ಲಿಕ್ಕೆ? ಅವ್ರು ಹೇಳಿದ್ರು, ನಾನು ದೀಪ ಹಚ್ಚೋದಿಲ್ಲ, ಇದು ಹಿಂದೂಗಳ ಪದ್ಧತಿ. ನೋಡಿ, ಅವ್ರಿದೆ ಐಡಿಯಾಲಜಿ, ಅವರಿಗೆ ಧರ್ಮವಿಲ್ಲ, ಅವರಿಗೆ ದೇಶವಿಲ್ಲ, ರಾಜ್ಯವಿಲ್ಲ, ಅವ್ರದ್ದೊಂದು ಬೇರೆ ಐಡಿಯಾಲಜಿ, ಅವ್ರದ್ದು ಇರಲಿ, ಇರಬಾರ್ದು ಅಂತಲ್ಲ. ಹಿಂದೂಗಳು ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಾಗಂತ ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ಆದ್ರೆ ನೀವು ಅವರನ್ನ ಗೆಸ್ಟು ಅಲ್ಲ, ಪ್ರಮುಖ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸ್ತೀನಿ ಅನ್ನೋ ದಬ್ಬಾಳಿಕೆ ಇದೆಲ್ಲ, ಇದನ್ನ ವಿರೋಧ ಮಾಡಬೇಕು ಅನ್ನೋ ನಿಮ್ಮ ಪ್ರಕಾರ. ಅನಿಲ್, ಇದು ಸಾಂಸ್ಕೃತಿಕ ಆಚರಣೆ, ಧಾರ್ಮಿಕ ಆಚರಣೆಯೇ. ಸರ್ಕಾರಗಳ ತಲೆಯಲ್ಲಿ ಏನಿದೆ ಗೊತ್ತಾ, ನಾವು ಟಿಪ್ಪು ಸುಲ್ತಾನ್ ಹೇಳುವಾಗ ಯಾಕೆ ನೀವು ಹೇಳ್ತಾ ಇದ್ದಾರೆ ರೆಫರೆನ್ಸ್ ಅಲ್ಲಿ, ಧರ್ಮ ಅವರವರ ಭಾಗ ಅವ್ರು ಮಾಡ್ತಾನೆ ಇರ್ತಾರೆ. ರಾಜ್ಯ ಸರ್ಕಾರಗಳು ಫಂಡ್ ರಿಲೀಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಚಾಮುಂಡಿಗೆ ಎಲ್ಲ ಮಾಡುವ ಹಕ್ಕು ನಮ್ಮಲ್ಲಿದೆ ಅನ್ನೋ ಹುಚ್ಚುತನದಿಂದ ಹೊರಗಡೆ ಬರಬೇಕು. ಇದು ಅನೇಕ ನೂರಾರು ವರ್ಷಗಳಿಂದ ನಡೀತಾ ಇದೆ. ನೀವು ಕೊಟ್ಟಿಲ್ಲ ಅಂದ್ರೇನು ಕಾರ್ಯಕ್ರಮದ ಸಂಖ್ಯೆ ಚಿಕ್ಕದಾಗಬಹುದು, ಪಾರ್ಕಿಂಗಿಗೆ ಒಂದು ಸ್ವಲ್ಪ ಕಷ್ಟ ಆಗಬಹುದು, ಈವೆಂಟ್ಗಳು ಕಮ್ಮಿ ಆಗಬಹುದು, ಚಾಮುಂಡಿ ಪೂಜೆ ನಡೆಯುತ್ತೆ, ಅಲ್ಲಿಯ ವಿಧಿವಿಧಾನಗಳು ನಡೆಯುತ್ತೆ, ಅಲ್ಲಿಯ ಮಹಾರಾಜರು ಅಲ್ಲಿಯ ಕೂತ್ಕೊಂಡು ಹೋಮವನ್ನು ನಡೆಸ್ತಾರೆ, ಅಲ್ಲಿಯ ಮೆರವಣಿಗೆ ನಡೆಯುತ್ತೆ, ಪ್ರತಿಯೊಂದು ನಡೆಯುತ್ತೆ. ಪಾರ್ಟಿಗಳು ಅಥವಾ ಸರ್ಕಾರಗಳ ಯದುವೀರವರು ಈ ರಾಜವಂಶಸ್ಥರಾಗಿ ಇದ್ರ ಬಗ್ಗೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರಾ, ಬಿಜೆಪಿಯಿಂದ ಎಲೆಕ್ಟ್ ಆಗಿರ್ತಕ್ಕಂಥ MP ಆಗಿ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ? ಇದರಲ್ಲಿ ನೋಡಿ, ಒಬ್ಬ ಹಿಂದೂವಾಗಿ ಕೊಟ್ಟಿರಬೇಕು ಅಂತ ನಂಗೆ ಅನ್ಸುತ್ತೆ. ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟಿಗೆ, ಆಮೇಲೆ ಕ್ಲಿಯರೆನ್ಸ್ ಕೊಡುವಾಗ ಅವ್ರು ಹೇಳಿದ್ರು ಒಪ್ಕೊಂಡ್ರೆ, ಅವರು ಅಷ್ಟೇ ಡಿಮಾಂಡ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಮಹಾರಾಜರು, ಅವರು ಒಪ್ಕೊಂಡು ಬಂದು ಮಾಡೋದಾದ್ರೆ ಮಾಡ್ಲಿ. ನಾನು ಇವತ್ತಿನ ಡಿಬೇಟ್ ಅಲ್ಲಿ ಕೂತ್ಕೊಂಡಿರೋದು ಅದೇ ಒಂದು ವಿಷಯಕ್ಕೆ. ನಿಸಾರ್ ಅಹಮದ್ ಅವರಿಗೆ ನಾವು ಒಂದು ಮಾತು, ನೀವು ಹುಡುಕಿ ಬಿಡಿ, ಮೀಡಿಯಾದಲ್ಲಿ ಹುಡುಕ್ಬಿಡಿ, ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಅವತ್ತು ವಿರೋಧ ಮಾಡಲಿಲ್ಲ. ಇದು ಬ್ಯೂಟಿ ರೀ ಹಿಂದೂಯಿಸಂ. ಮುಸ್ಲಿಂ ಅಂತ ಅಲ್ಲ ಇದ್ರ ವಿರೋಧ, ಸ್ಟಾರ್ಟಿಂಗ್ ಅಲ್ಲೂ ಒಪ್ಪದು ಒಂದೇ ಅಲ್ಲ, ವಿರೋಧ ಮಾಡ್ತಾರೆ. ಇವ್ರು ಚಾಮುಂಡಿನ ಒಪ್ತಾ ಇಲ್ಲ ಅಂತಲ್ಲ. ಇವತ್ತೇನು ನಮಗೆ ಕನ್ನಡದ ವಿರೋಧಿಗಳು, ಧ್ವಜದ ವಿರೋಧಿಗಳು ಅಂತ ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೋ, ಯಾರು ನಿಮ್ಮ ಧ್ವಜವನ್ನೇ ವಿರೋಧ ಮಾಡಿದ್ದಾರೆ, ಅವ್ರ ಭಾಷಣವನ್ನು ಸ್ವಲ್ಪ ಸ್ಪಷ್ಟವಾಗಿ ಕೇಳಿ, ಕುಂಕುಮ ಅರಿಶಿಣ ಹಾಕಿರುವಂತ ಧ್ವಜವನ್ನ ಏರಿಸಿದ್ದೀರಾ, ಹೀಗಾಗಿ ನೀವು ನಮ್ಮನ್ನು ದೂರ ಇಟ್ಟಿದ್ದೀರಾ.
ತಾಯಿ ಭುವನೇಶ್ವರಿಯ ಪೂಜೆಯನ್ನು ಮಾಡಿದೀರಾ, ನಮ್ಮನ್ನು ದೂರ ಇಟ್ಟಿದ್ದೀರಾ. ಅಲ್ಲ ರೀ, ಬರೀ ಅಕ್ಸೆಪ್ಟೆನ್ಸ್ ಅಲ್ಲ ರೀ, ವಿರೋಧ ಮಾಡ್ತಾ ಇದ್ದಾರೆ. ಏನ್ ದರ್ದಿರಿ ಹಿಂದೂ ವಿರೋಧಿ ಆಗಂತ ಹಠ ಏನ್ ನಿಮ್ಮದು? ನಾಡ ಧ್ವಜವನ್ನೇ ಒಪ್ಪದೇ ಇದ್ದವರಿಗೆ ನಾಡದೇವಿ ಪೂಜೆಗೆ ಯಾಕೆ ಕರಿತೀರಾ ಅಂತ. ಒಂದು ನಿಮಿಷ ನೋಡಿ, ಮೊದಲನೇದಾಗಿ ಬಿಜೆಪಿ ಅವರಿಗೆ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬಿಜೆಪಿಗೆ ಬರ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಪ್ರತಿಯೊಂದರಲ್ಲೂ ಅವರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಈ ರೀತಿಯ ಏನು ವಿಚಾರಗಳನ್ನ ಯಾವಾಗಲೂ ತರ್ತಾರೆ. ಸೊ ದಸರಾ ಇಸ್ ಎ ಸಾಂಸ್ಕೃತಿಕ ಕಾರ್ಯಕ್ರಮ. ಪ್ಲೀಸ್ ವೈಟ್, ನೀವಲ್ಲ ಡಿಸೈಡ್ ಮಾಡೋದು. ನೀವೇ ನಿಮ್ಮ ಆಮಂತ್ರಣದಲ್ಲಿ ಬಿಜೆಪಿ ಅವರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಗ್ರೌಂಡ್ ಅಲ್ಲ, ನೀವು ಬಿಜೆಪಿ ಅವರ ಬೃಹನ್ ನಾಟಕವನ್ನ ದಯವಿಟ್ಟು ನಿಲ್ಲಿಸಬೇಕು. ಇದು ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಏನು ದಸರಾ ಕಾರ್ಯಕ್ರಮ ನಡೀತದೆ, ದರ್ಬಾರ್ ನಡೀತದೆ, ಇದೆಲ್ಲ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಪ್ಲೀಸ್ ವೈಟ್, ನೀವು ಮಾತಾಡಿದಾಗ ನಾನು ಸುಮ್ಮನೆ ಕೊಳ್ತಿದ್ದೀನಿ. ಪ್ಲೀಸ್ ವೈಟ್. ಓಕೆ, ಇದು ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ನಾಡು ಯಾರೋ ಒಬ್ಬನ ಆಸ್ತಿ ಅಲ್ಲ, ಅದು ಬಿಜೆಪಿ ಅವರ ಆಸ್ತಿ ಅಲ್ಲ, ನನ್ನ ಆಸ್ತಿ ಅಲ್ಲ. ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರ, ಇವತ್ತು 140 ಕೋಟಿ ಭಾರತೀಯರ ಆಸ್ತಿ. ಆ 140 ಕೋಟಿ ಭಾರತೀಯರು ಯಾವ ರೀತಿ ಇರಬೇಕು ಸಾಂಸ್ಕೃತಿಕವಾಗಿ ತೀರ್ಮಾನ ಮಾಡ್ತಾರೋ ಆ ರೀತಿ ನಡೀತದೆ. ಆದ್ರೆ ಬಿಜೆಪಿ ಅವ್ರಿಗೆ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ, ಅವರು ಎಲ್ಲಾ ವಿಚಾರದಲ್ಲೂ ಸೋತಿದ್ದಾರೆ. ಇವತ್ತು ಎಲ್ಲಾ ವಿಚಾರದಲ್ಲೂ ಅವರು ಸೋತಿದ್ದಾರೆ. ಆ ಸೋಲನ್ನ ಏನ್ ಮಾಡ್ತಾರೆ, ಲಾಸ್ಟ್ 1 ನಿಮಿಷ ಕೊಟ್ಬಿಡಿ ಪ್ಲೀಸ್. ಈಗ ನಾವು ಈಗ ಜಮೀರ್ ಅಹಮದ್ ಅವರು ಬೆಳಿಗ್ಗೆ ಎದ್ರೆ ಯಾವ್ದನ್ನ ಪೂಜೆ ಮಾಡಿದ್ರೆ ಪೂಜೆ ಮಾಡ್ಬಿಟ್ಟೆ ಮಾಡ್ತಾರೆ. ರಿಜ್ವಾನ್ ಅರ್ಷದ್ ಅವ್ರು ಮಾಡ್ತಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ಮುಸಲ್ಮಾನ ಶಾಸಕರು ಕೂಡ ಯಾವುದೇ ಭೂಮಿ ಪೂಜೆ ಮಾಡಿದಾಗ ಆ ಭೂಮಿ ಪೂಜೆನ ಪೂಜೆ ಮಾಡ್ಬಿಟ್ಟೆ ಮಾಡ್ತಾರೆ. ಅವ್ರು ಅಲ್ಲಾನ ಇದನ್ನ ಪ್ರೇ ಮಾಡಲ್ಲ. ಒಂದನೇದು. ಎರಡನೇದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಥವಾ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲಿ ಶಾರದಾ ಪೂಜೆ ಆಗಿರ್ಬೋದು, ಗಣೇಶನ ಪೂಜೆ ಆಗಿರ್ಬೋದು, 90 ಎಲ್ಲಾ ಹಿಂದೂ ಮುಸಲ್ಮಾನರು ಬೇರೆ ಬೇರೆ ಎಲ್ಲಾ ಧರ್ಮದವರು ಸೇರ್ ಮಾಡ್ತಾರೆ. ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಬಾಳುವುದನ್ನ ಹಾಳು ಮಾಡುವುದೇ ಬಿಜೆಪಿಯ ಧರ್ಮ. ಅದಕ್ಕೋಸ್ಕರ ಇವರು ಪ್ರಶ್ನೆ ಒಪ್ಕೊಳ್ಳಲ್ಲ.